ದೇವದರ್ಶನ ಗುಡಾರ. ಮನುಷ್ಯನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ದೇವರನ್ನು ಬಿಟ್ಟು ಹೋದಾಗಿಯೂ ದೇವರು ಮನುಷ್ಯನ ಸಂಗಡ ವಾಸಿಸಬೇಕೆಂದು ಅವರ ಮಧ್ಯದಲ್ಲಿ ನಾನು ಇರಬೇಕೆಂದು ದೇವರು ಮೋಶೆಗೆ ಬೆಟ್ಟದಲ್ಲಿ ತೋರಿಸಿದಂತೆಯೇ ದೇವದರ್ಶನ ಗುಡಾರವನ್ನು ಕಟ್ಟುವಂತೆ ತಿಳಿಸುವವನಾಗಿದ್ದಾನೆ. ಈ ದೇವದರ್ಶನ ಗುಡಾರ ದೇವರಿಗೂ ಮನುಷ್ಯನಿಗೂ ನಡುವೆ ನಿಕಟವಾದ ಸಂಬಂಧವನ್ನು ಬೆಸೆಯುವುದಲ್ಲದೆ ಯಾರೆಲ್ಲ ನಂಬಿಕೆಯಿಂದ ದೇವರ ಬಳಿಗೆ ಬರುತ್ತಾರೋ ಅವರನ್ನು ಆತನು ರಕ್ಷಿಸುವವನಾಗಿದ್ದಾನೆ ಎಂಬುದನ್ನು ಮತ್ತು ದೇವರ ರಕ್ಷಣೆ ಯೋಜನೆ ಬಗ್ಗೆ ತಿಳಿಸುವಂತಾಗಿದೆ. ಆದರೆ ದೇವರು 10 ಆಜ್ಞೆಗಳನ್ನು ತನ್ನ ಸ್ವಂತ ಕೈಬೆರಳಿನಿಂದ ಬರೆದುಕೊಡುವುದಕ್ಕಿಂತಲೂ ಮೊದಲು ಮತ್ತು ಇಲ್ಲಿ ದೇವದರ್ಶನ ಗುಡಾರವನ್ನು ನಿರ್ಮಿಸುವುದಕ್ಕಿಂತ ಮೊದಲು ವಿಮೋಚನಾ ಕಾಂಡ 35ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಓದುವುದಾದರೆ, ಮೋಶೆ ಇಸ್ರಾಯೇಲರ ಸಮೂಹವನ್ನೆಲ್ಲ ಕೂಡ ಕರೆಸಿ ಅವರಿಗೆ, ನೀವು ಅನುಸರಿಸಬೇಕೆಂದು ಯೆಹೋವನು ನಿಮಗೆ ಹೇಗೆ ಅಪ್ಪಣೆ ಮಾಡಿದ್ದಾನೆ 6 ದಿನಗಳು ಕೆಲಸ ಮಾಡಬೇಕು, 7ನೇ ದಿನವು ಪರಿಶುದ್ಧವಾದ ದಿನ, ಅದು ಯೆಹೋವನಿಗೆ ಮೀಸಲಾದ ಸಬ್ಬತ್ ದಿನವಾದದ್ದರಿಂದ ಅದರಲ್ಲಿ ನೀವು ಸಂಪೂರ್ಣವಾಗಿ ಕೆಲಸವನ್ನ ನಿಲ್ಲಿಸಿಬಿಡಬೇಕು. ಆ ದಿನದಲ್ಲಿ ಕೆಲಸ ಮಾಡುವವನಿಗೆ ಮರಣದಂಡನೆ ಆಗಬೇಕು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಇಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ದೇವದರ್ಶನ ಗುಡಾರವನ್ನು ಕಟ್ಟುವುದಕ್ಕಿಂತ ಮೊದಲು ಸಬ್ಬತ್ ದಿನದ ಆಜ್ಞೆ ಬಗ್ಗೆ ಅವರಿಗೆ ಪರಿಕಲ್ಪನೆಯನ್ನು ಮೂಡಿಸುವವನಾಗಿದ್ದಾನೆ. ಯಾಕೆಂದರೆ 6 ದಿನದಲ್ಲಿ ನೀವು ಎಲ್ಲಾ ಕೆಲಸಗಳನ್ನು ಮಾಡಬಹುದು, ಆದರೆ 7ನೇ ದಿನ ಅದು ಸಬ್ಬತ್ ದಿನ. ಈ ದಿನದಲ್ಲಿ ಯಾವುದೇ ಕೆಲಸವನ್ನು ಮಾಡದೆ ಸಬ್ಬತ್ತಿನ ದೇವರ ದಿನವೆಂದು ಆಚರಣೆ ಮಾಡಬೇಕೆಂಬುದಾಗಿ ತಿಳಿಸುವವನಾಗಿದ್ದಾನೆ. ನಂತರ ದೇವದರ್ಶನ ಗುಡಾರವನ್ನು ನಿರ್ಮಿಸಲು ಕಾಣಿಕೆಯನ್ನು ನೀಡುವಂತೆ ವಿಮೋಚನಾ ಕಾಂಡ 35ನೇ ಅಧ್ಯಾಯ 5ನೇ ವಚನದಲ್ಲಿ, ನೀವು ನಿಮ್ಮೊಳಗೆ ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿ ಕೊಡಬೇಕು, ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೇ ತರಬೇಕು. ಯೆಹೋವನಿಗೆ ತರಬೇಕಾದಂತಹ ಈ ಕಾಣಿಕೆಯು ಎಂಥದ್ದಾಗಿರಬೇಕೆಂದರೆ ಎಂಬುದಾಗಿ ಚಿನ್ನ, ಬೆಳ್ಳಿ, ತಾಮ್ರ ಮುಂತಾದವುಗಳನ್ನು ನೀಡಬೇಕು ಎಂಬುದಾಗಿ ಅವರಿಗೆ ತಿಳಿಸಿಕೊಡುವವನಾಗಿದ್ದಾನೆ. ಹೀಗೆ ಇಸ್ರಾಯೇಲ್ ಜನರು ಗುಡಾರವನ್ನು ಕಟ್ಟಲು ಮನಪೂರ್ವಕವಾಗಿ ನೀಡುವಂತೆ ಅವರ ಹೃದಯದಲ್ಲಿ ಕಾರ್ಯವನ್ನು ಮಾಡಿದವನು ಯಾರೆಂದರೆ ಪವಿತ್ರಾತ್ಮನು. ವಿಮೋಚನಾ ಕಾಂಡ 35ನೇ ಅಧ್ಯಾಯ 21ನೇ ವಚನ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ. ಯಾರ್ಯಾರನ್ನು ಹೃದಯವು ಪ್ರೇರೇಪಿಸಿತೋ, ಯಾರ್ಯಾರ ಮನಸ್ಸು ಸಿದ್ಧವಾಗಿತ್ತೋ ಅವರೆಲ್ಲರೂ ಬಂದು ದೇವದರ್ಶನ ಗುಡಾರದ ಕೆಲಸಕ್ಕೋಸ್ಕರವೂ ಅದರ ಸಮಸ್ತ ಸೇವೆಗೋಸ್ಕರವೂ ದೀಕ್ಷಾ ವಸ್ತ್ರಗಳಿಗೋಸ್ಕರವೂ ಯೆಹೋವನಿಗೆ ಕಾಣಿಕೆಗಳನ್ನು ತಂದರು ಎಂಬುದಾಗಿ ತಿಳಿಸುತ್ತದೆ. ಹೀಗೆ ಪವಿತ್ರಾತ್ಮನು ಅವರ ಹೃದಯದಲ್ಲಿ ಕಾರ್ಯ ಮಾಡಿದ ನಿಮಿತ್ತವಾಗಿ ಅವರು ಮನಪೂರ್ವಕವಾಗಿ ನೀಡುವವರಾಗಿದ್ದಾರೆ. ಇಂದು ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನು ಕಾರ್ಯ ಮಾಡುವಾಗ ನಾವು ಸಹ ಮನಪೂರ್ವಕವಾಗಿ ದೇವರ ಸೇವೆಗೆ ನೀಡುವವರಾಗಿದ್ದೇವೆ. ಯಾರೆಲ್ಲ ಆತ್ಮನಿಂದ ತುಂಬಿಸಲ್ಪಟ್ಟಿರುತ್ತಾರೋ ಅವರು ತಮ್ಮ ಬಲದಿಂದಲ್ಲ ದೇವರ ಬಲದಿಂದ ಮನಪೂರ್ವಕವಾಗಿ ಕ್ರಿಸ್ತನ ಸೇವೆಗಾಗಿ ಎಲ್ಲ ರೀತಿಯ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ಮತ್ತು ಆತ್ಮನ ಫಲಗಳು ಎಂದರೆ ಆತ್ಮನ ಗುಣಗಳಿಂದ ತಮ್ಮ ಜೀವಿತ ಇರುವುದಾದರೆ ಅದರಂತೆಯೇ ಆತ್ಮನ ವರಗಳನ್ನು ಸಹ ದೇವರು ಅವರಿಗೆ ಅನುಗ್ರಹಿಸುವವನಾಗಿದ್ದಾನೆ. ನಂತರ ವಿಮೋಚನಾ ಕಾಂಡ 36ನೇ ಅಧ್ಯಾಯ 1ನೇ ವಚನದಲ್ಲಿ ತಿಳಿಸುವಂತೆ ಯೆಹೋವನು ಆಜ್ಞಾಪಿಸಿದ ಪ್ರಕಾರವೇ ಮಾಡುವರು ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ಯಾವ ರೀತಿಯಲ್ಲಿ ದೇವರು ಮೋಶೆಗೆ ಆಜ್ಞಾಪಿಸಿದಂತೆ ಗುಡಾರವನ್ನು ಕಟ್ಟುವವರಾಗಿದ್ದಾರೋ ಅದೇ ರೀತಿಯಲ್ಲಿ ನಾವು ಸಹ ದೇವರು ಆಜ್ಞಾಪಿಸಿದಂತೆಯೇ ಆತನನ್ನು ಆರಾಧಿಸಬೇಕು. ಮಾತ್ರವಲ್ಲದೆ ಯಾವಾಗ ದೇವರು ಆಜ್ಞಾಪಿಸಿದಂತೆಯೇ ಅವರು ದೇವದರ್ಶನ ಗುಡಾರವನ್ನು ಕಟ್ಟಿ ಮುಗಿಸಿದರೋ, ಅಂದರೆ ಅವರು ದೇವರ ಮಾತಿಗೆ ಸಂಪೂರ್ಣವಾಗಿ ವಿಧೇಯರಾದಾಗ ವಿಮೋಚನಾ ಕಾಂಡ 40ನೇ ಅಧ್ಯಾಯ 34 ಮತ್ತು 35ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ. ಆಗ ಮೇಘವು ದೇವದರ್ಶನ ಗುಡಾರವನ್ನು ಮುಚ್ಚಿತು, ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದಲೂ ಯೆಹೋವನ ತೇಜಸ್ಸು ಗುಡಾರದೊಳಗೆ ತುಂಬಿದ್ದರಿಂದಲೂ ಮೋಶೆ ಗುಡಾರದಲ್ಲಿ ಹೋಗಲಾರದೆ ಇದ್ದನು ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ದೇವರು ಹೇಳಿದಂತೆಯೇ ಕಟ್ಟಿ ದೇವರ ಮಾತಿಗೆ ಸಂಪೂರ್ಣವಾಗಿ ವಿಧೇಯರಾದ ನಿಮಿತ್ತವಾಗಿ ದೇವರ ತೇಜಸ್ಸು ಆತನ ಮಹಿಮೆ ದೇವಾಲಯವನ್ನು ತುಂಬಿಕೊಂಡಿತು ಎಂಬುದಾಗಿ ತಿಳಿಸುತ್ತದೆ. ಅದೇ ರೀತಿಯಲ್ಲಿ ನಾವು ಸಹ ದೇವರ ಪ್ರೀತಿಯನ್ನು ಅರಿತುಕೊಂಡು ಆತನ ಆಜ್ಞೆಗಳಿಗೆ ಸಂಪೂರ್ಣರಾಗಿ ವಿಧೇಯರಾದಾಗ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಚನವನ್ನು ಓದುವುದಾದರೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಈ ದೇವದರ್ಶನ ಗುಡಾರವನ್ನು ಕಟ್ಟಿದ ನಂತರ ಅದರ ಸೇವೆ ಯಾವ ರೀತಿಯಲ್ಲಿ ನಡೆಯುತ್ತಿತ್ತು ಅಂದರೆ ಪ್ರತಿದಿನ ಬಲಿ ಅಥವಾ ಆರಾಧನೆ. ಇಸ್ರಾಯೇಲ್ ಜನರಲ್ಲಿ ಯಾರಾದರೂ ಪಾಪ ಮಾಡಿದರೆ ಪಾಪ ಮಾಡಿದ ವ್ಯಕ್ತಿ ತನ್ನ ಪಾಪಕ್ಕೋಸ್ಕರ
ಪಶ್ಚಾತ್ತಾಪಪಟ್ಟು ಮನ ತಿರುಗಿ ಒಂದು ಕುರಿಮರಿಯನ್ನು ತಂದು ಅದನ್ನು ಯಜ್ಞವೇದಿಯ ಬಳಿಯಲ್ಲಿ ವಧಿಸಿ ಅದರ ರಕ್ತವನ್ನು ತೆಗೆದು ಯಾಜಕನಿಗೆ ನೀಡಿ ಶುದ್ಧನಾಗಿ ಹೋಗುತ್ತಿದ್ದನು. ನಂತರ ಯಾಜಕನು ಆ ರಕ್ತವನ್ನು ತೆಗೆದುಕೊಂಡು ಹೋಗಿ ಪರಿಶುದ್ಧ ಸ್ಥಳದ ಪರದೆಯಲ್ಲಿ ಚಿಮುಕಿಸುತ್ತಿದ್ದನು. ಇದು ಪ್ರತಿನಿತ್ಯ ನಡೆಯುತ್ತಿತ್ತು. ಆದರೆ ವರ್ಷಕ್ಕೆ ಒಂದು ಆವರ್ತಿ ಅಂದರೆ ಮಹಾಯಾಜಕನು ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುವವನಾಗಿದ್ದನು. ಈ ದಿನದಲ್ಲಿ ಇಸ್ರಾಯೇಲ್ ಜನರ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಲು ದೇವರ ಕುರಿಮರಿಯ ರಕ್ತದ ಮೂಲಕ ಮಹಾಯಾಜಕನು ಮಹಾಪರಿಶುದ್ಧ ಸ್ಥಳವನ್ನು ಪ್ರವೇಶಿಸುವವನಾಗಿದ್ದನು. ಇದನ್ನು ಮಹಾದೋಷ ಪರಿಹಾರಕ ದಿನವೆಂದು ಕರೆಯಲಾಗುತ್ತಿತ್ತು. ಎಂದರೆ ಈ ದೇವದರ್ಶನ ಗೂಡಾರದ ಪ್ರತಿಯೊಂದು ಕಾರ್ಯವೂ ಸಹ ಛಾಯೆಯಾಗಿದ್ದು ಬರಬೇಕಾದಂಥ ಕ್ರಿಸ್ತನ ಬಲಿ, ತ್ಯಾಗ, ಸೇವೆಯನ್ನು ಸೂಚಿಸುವಂಥದ್ದಾಗಿತ್ತು. ಹೇಗೆಂದರೆ ದೇವರು ಗುಡಾರವನ್ನು ಕಟ್ಟುವುದರ ಮೂಲಕವಾಗಿ ಅವರ ಮಧ್ಯದಲ್ಲಿ ವಾಸ ಮಾಡಿದನು. ಹಾಗೆ ಕ್ರಿಸ್ತನು ನರಾವತಾರವೆತ್ತಿ ಬಂದು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅಂದು ಮಹಾದೋಷ ಪರಿಹಾರಕ ದಿನದಲ್ಲಿ ಹೇಗೆ ಮಹಾಯಾಜಕನು ದೇವರ ಕುರಿಮರಿಯ ರಕ್ತದ ಮೂಲಕವಾಗಿ ಆ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿ ಜನರಿಗಾಗಿ ಪ್ರಾಯಶ್ಚಿತ್ತ ಮಾಡುವವನಾಗಿದ್ದನು, ಅದೇ ರೀತಿಯಾಗಿ ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿ ಪರಲೋಕದ ಗೂಡಾರದಲ್ಲಿ ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಮಾಡುವವನಾಗಿದ್ದಾನೆ. ಒಂದು ನರಾವತಾರವೆತ್ತಿ ಬಂದು ನಮ್ಮ ಮಧ್ಯದಲ್ಲಿ ಜೀವಿಸಿದಂತಹ ಕ್ರಿಸ್ತನು ಇಂದು ನಮ್ಮ ಹೃದಯದಲ್ಲಿ ಜೀವಿಸಬೇಕೆಂಬುದಾಗಿ ನಮ್ಮ ಹೃದಯದ ಬಾಗಿಲನ್ನು ತಟ್ಟುವವನಾಗಿದ್ದಾನೆ ಎಂಬುದಾಗಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನ ತಿಳಿಸುತ್ತದೆ. ಇಂದು ಆತನ ಶಬ್ದವನ್ನು ಕೇಳಿ ಆತನಿಗೆ ನಮ್ಮ ಹೃದಯದಲ್ಲಿ ಜಾಗವನ್ನು ನೀಡುವುದಾದರೆ ಮುಂದೆ ಕ್ರಿಸ್ತನ 2ನೇ ಬರೋಣದಲ್ಲಿ ನಾವು ಆತನ ಸಂಗಡ ಸದಾಕಾಲ ಜೀವಿಸುವವರಾಗಿದ್ದೇವೆ. ಇದನ್ನೇ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 3ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ. ಹೀಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು ಎಂಬುದಾಗಿ ತಿಳಿಸುತ್ತದೆ. ಆದುದರಿಂದ ಆತನನ್ನು ನಮ್ಮ ಹೃದಯದಲ್ಲಿ ಜೀವಿಸುವಂತೆ ಆತನನ್ನು ಆಹ್ವಾನಿಸಿ ಆತನೊಂದಿಗೆ ಸದಾಕಾಲ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಅಂದು ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಅವರ ಮಧ್ಯದಲ್ಲಿ ಇದ್ದಂಥ ದೇವರು ಇಂದು ನಮ್ಮ ಹೃದಯದಲ್ಲಿ ಬಂದು ನಮ್ಮ ಸಂಗಡ ಇದ್ದು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.